ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಕ್ಷೇತ್ರದಲ್ಲಿ ಉತ್ಸವ ಪ್ರಿಯ ಶ್ರೀನಿವಾಸನಿಗೆ ವೈಭವದ ಜ್ಯೇಷ್ಠಾಭಿಷೇಕೋತ್ಸವ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪನಿಗೆ ಆಗಮುಕ್ತವಾಗಿ ಅಭಿಷೇಕ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ನಯನ ಮನೋಹರವಾಗಿ ವಾರ್ಷಿಕ ತೆಪ್ಪೋತ್ಸವ. ವಜ್ರಶೋಭಿತ ರತ್ನಾಭರಣ ಅಲಂಕಾರದಲ್ಲಿ ಗಜವಾಹನವನ್ನೇರಿ ಮಾಡಬೀದಿಗಳಲ್ಲಿ ವಿಹರಿಸಿದ ತಾಯಿ. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿಗೆ ಅಷ್ಟೋತ್ತರ ಶತಕಳಶಾಭಿಷೇಕ. ಜ್ಯೇಷ್ಠ ಪೌರ್ಣಿಮೆಯ ಅಂಗವಾಗಿ 108 ಕಳಶದ ಪರಿಮಳ ದ್ರವ್ಯಗಳೊಂದಿಗೆ ನಯನ ಮನೋಹರವಾಗಿ ಸ್ನಪನ ತಿರುಮಂಜನ. ಭೂವೈಕುಂಠ ತಿರುಮಲ ಕ್ಷೇತ್ರದಲ್ಲಿ ಶ್ರೀನಿವಾಸ ಸ್ವಾಮಿಗೆ ಜ್ಯೇಷ್ಠಾಭಿಷೇಕ ಮಹೋತ್ಸವ ಅತ್ಯಂತ ಆಗಮೋಕ್ತವಾಗಿ ಜರುಗುತ್ತಿವೆ. ಅನೇಕ ಭಕ್ತಕೋಟಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಮನೋಹರ ಅಭಿಷೇಕ ಸೇವೆಯನ್ನು ಪ್ರತ್ಯಕ್ಷ ಪ್ರಸಾರದಲ್ಲಿ ವೀಕ್ಷಿಸಿ ಪರವಶರಾದರು. ಪ್ರತಿ ವರ್ಷ ಜ್ಯೇಷ್ಠ ನಕ್ಷತ್ರಕ್ಕೆ ಮುಗಿಯುವ ಹಾಗೆ 3 ದಿನಗಳ ಕಾಲ ತಿರುಮಲದಲ್ಲಿ ಅಭಿಷೇಕದ ಹೆಸರಿನಲ್ಲಿ ಜ್ಯೇಷ್ಠಾಭಿಷೇಕವನ್ನು ನಿರ್ವಹಿಸುವುದು ಸಂಪ್ರದಾಯ. ಅಪರೂಪವಾದ ಅತ್ಯಂತ ಪುರಾತನವಾದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿಗಳು ಸವಿಯದ ಹಾಗೆ, ಗೆರೆಗಳು ಬೀಳದ ಹಾಗೆ ರಕ್ಷಿಸುವುದಕ್ಕಾಗಿ ಕವಚವನ್ನು ತೊಡಿಸಿ ವರ್ಷವಿಡೀ ಅಭಿಷೇಕ ಕ್ರತುವುಗಳನ್ನು ನಿರ್ವಹಿಸುವರು. ವರ್ಷಕ್ಕೆ 1 ದಿನ ಜ್ಯೇಷ್ಠ ಮಾಸದಲ್ಲಿ ಜರುಗುವ ಜ್ಯೇಷ್ಠಾಭಿಷೇಕ ಉತ್ಸವಗಳಲ್ಲಿ ಮಾತ್ರವೇ ಭಕ್ತರಿಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರು ಕವಚರಹಿತ ದರ್ಶನ ಭಾಗ್ಯ ಲಭಿಸುವುದು. ಜ್ಯೇಷ್ಠಾಭಿಷೇಕದ 3ನೇ ದಿನ ಬುಧವಾರ ಬೆಳಗ್ಗೆ ಕಲ್ಯಾಣೋತ್ಸವ ಮಂಟಪದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿದ ಅರ್ಚಕರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹ ವಾಚನ, ಸಂಕಲ್ಪ, ಅಗ್ನಿ ಪ್ರತಿಷ್ಠೆ, ಶತಕಳಶ, ನವಕಳಶ ಪ್ರತಿಷ್ಠೆಗಳೊಂದಿಗೆ ಕಳಶಾರಾಧನೆಯನ್ನು ನಿರ್ವಹಿಸಿದರು. ಆನಂತರ ಶಾಂತಿ ಹೋಮವನ್ನು ನಿರ್ವಹಿಸಿ ಹೋಮ ತಿಲಕವನ್ನು ಸ್ವಾಮಿ ಅಮ್ಮನವರಿಗೆ ಇಟ್ಟರು. ನಂತರ ಪುರುಷ ಸೂಕ್ತ, ಶ್ರೀ ಸೂಕ್ತ, ಭೂಸೂಕ್ತವನ್ನು ಪಠಿಸುತ್ತಾ ಟಿಟಿಡಿ ಜಿಯರವರು ಬಂಗಾರದ ಕಳಶದಿಂದ ಪಂಚಾಮೃತಗಳು, ಪರಿಮಳ ಭರಿತ ದ್ರವ್ಯಗಳನ್ನು ನೀಡುತ್ತಿರುವಾಗ ಅರ್ಚಕರು ಉಭಯ ದೇವಿಯರ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರಿಗೆ ಶಿರಸಾದಿ ಪರ್ಯಂತ ಸಹಸ್ರಧಾರೆಗಳ ನಡುವೆ ಅಭಿಷೇಕ ಪೂರ್ಣಗೊಳಿಸಿ ತುಳಸಿ ಪುಷ್ಪಮಾಲೆಗಳನ್ನು ಸಮರ್ಪಿಸಿ ಧೂಪದೀಪ ನೈವೇದ್ಯಗಳೊಂದಿಗೆ ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು. ಶ್ರೀನಿವಾಸನ ಕೋಟ್ಯಾಂತರ ಭಕ್ತರು ಜ್ಯೇಷ್ಠಾಭಿಷೇಕ ಮಹೋತ್ಸವವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯಲ್ಲಿ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸಿ ಪುಳಕಿತರಾದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿ, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ದಂಪತಿಗಳು, ಪೇಶ್ಕಾರ್ ರಾಮಕೃಷ್ಣ ಮತ್ತಿತರರು ಪಾಲ್ಗೊಂಡಿದ್ದರು.
ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ತಿರುಚಾನೂರಿನ ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ವಾರ್ಷಿಕ ತೆಪ್ಪೋತ್ಸವ ನಯನ ಮನೋಹರವಾಗಿ ಜರುಗುತ್ತಿವೆ. ಈ ತಿಂಗಳ 7ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೂ 5 ದಿನಗಳ ಕಾಲ ನೆರವೇರುವ ತೆಪ್ಪೋತ್ಸವಗಳ 4ನೇ ದಿನ ಮಂಗಳವಾರ ರಾತ್ರಿ ಶ್ರೀ ಪದ್ಮಾವತಿ ಅಮ್ಮನವರಿಗೆ ಗಜವಾಹನ ಸೇವೆ ನೇತ್ರಪರ್ವವಾಗಿ ನಿರ್ವಹಿಸಿದರು. ಸ್ವರ್ಣಮಣಿಮಯ ವಜ್ರಶೋಭಿತ ರತ್ನಾಭರಣಗಳು ಪುಷ್ಪಮಾಲೆಗಳೊಂದಿಗೆ ಮುಗ್ಧ ಮನೋಹರವಾಗಿ ಅಲಂಕಾರ ಶೋಭಿತರಾದ ಶ್ರೀ ಪದ್ಮಾವತಿ ಅಮ್ಮನವರನ್ನು ಅರ್ಚಕರು ಗಜವಾಹನದಲ್ಲಿ ಆಸೀನರನ್ನಾಗಿಸಿ ವಿಶೇಷ ಆರಾಧನೆಗಳೊಂದಿಗೆ ಸೇವೆ ಸಲ್ಲಿಸಿ ಆರತಿಯನ್ನು ಸಮರ್ಪಿಸಿದರು. ಆನಂತರ ಭಕ್ತರ ಜಯ ಜಯ ಧ್ವನಿಗಳು, ಕಲಾ ಪ್ರದರ್ಶನಗಳು, ತಾಳಮೇಳ, ಮಂಗಳವಾದ್ಯಗಳ ನಡುವೆ ತಿರುಚಾನೂರು ಕ್ಷೇತ್ರ ಮಾಡಬೀದಿಗಳಲ್ಲಿ ಹರಿಯ ಪಟ್ಟದ ರಾಣಿ ಶ್ರೀ ಪದ್ಮಾವತಿ ದೇವಿ ನಯನಾನಂದಕರವಾಗಿ ಗಜವಾಹನದಲ್ಲಿ ವಿಹರಿಸಿದರು. ಗರ್ಭಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಜ್ಯೇಷ್ಠ ಪೌರ್ಣಿಮೆಯ ಪ್ರಯುಕ್ತ ಅಷ್ಟೋತ್ತರ ಶತಕಳಶಾಭಿಷೇಕವನ್ನು ಆಗಮುಕ್ತವಾಗಿ ನಿರ್ವಹಿಸಿದರು. ಇದರ ಅಂಗವಾಗಿ ಆಲಯ ಪ್ರಾಂಗಣದಲ್ಲಿ ಸೀತಾ ಲಕ್ಷ್ಮಣ ಸಮೇತ ಶ್ರೀ ಕೋದಂಡರಾಮಸ್ವಾಮಿ, ಶ್ರೀ ಕೃಷ್ಣಸ್ವಾಮಿ ಉತ್ಸವ ಮೂರ್ತಿಗಳನ್ನು ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನರನ್ನಾಗಿಸಿ ಆನಂತರ ಆಲಯದ ಪ್ರಧಾನ ಅರ್ಚಕರು ನಂದಕುಮಾರ್ ದೀಕ್ಷಿತರ ಆಧ್ವರ್ಯದಲ್ಲಿ ಋತ್ವಿಕರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ರಕ್ಷಾಬಂಧನ, ಉಕ್ತ ಹೋಮವನ್ನು ಆಗಮುಕ್ತವಾಗಿ ನಿರ್ವಹಿಸಿದರು. ಆನಂತರ 108 ಕಳಶದಲ್ಲಿ ತುಂಬಿರುವ ಪರಿಮಳ ಪವಿತ್ರ ದ್ರವ್ಯಗಳೊಂದಿಗೆ ಮಂಗಳವಾದ್ಯ, ವೇದ ಮಂತ್ರೋಚ್ಚಾರಣೆಗಳ ನಡುವೆ ಶ್ರೀ ಕೋದಂಡರಾಮಸ್ವಾಮಿಯವರಿಗೆ, ಸೀತಮ್ಮ ತಾಯಿಗೆ, ಶ್ರೀ ಲಕ್ಷ್ಮಣ ಸ್ವಾಮಿ, ಶ್ರೀ ಕೃಷ್ಣ ಸ್ವಾಮಿಯವರಿಗೆ ನಯನ ಮನೋಹರವಾಗಿ ಸ್ನಾಪನ ತಿರುಮಂಚನವನ್ನು ನಿರ್ವಹಿಸಿದರು. ಆನಂತರ ಸೇವಾಕಾಲ, ಶತ್ತುಮೊರೈ ಆಸ್ಥಾನವನ್ನು ನೆರವೇರಿಸಿದರು. ತಿರುಪತಿ ಜಿಲ್ಲೆ ಅಪ್ಪಲಾಯಗುಂಟ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಅತ್ಯಂತ ಆಗಮುಕ್ತವಾಗಿ ಜರುಗುತ್ತಿವೆ.
ಇದೇ ತಿಂಗಳ 6ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವದ ಅಂಗವಾಗಿ ಬುಧವಾರ ಬೆಳಗ್ಗೆ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗೆ ನವರತ್ನ ಖಚಿತ ಆಭರಣಗಳೊಂದಿಗೆ ಜಗನ್ಮೋಹಿನಿ ಅವತಾರದಲ್ಲಿ ದೇದೀಪ್ಯಮಾನವಾಗಿ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿದರು. ಆನಂತರ ಅರ್ಚಕರು ಸ್ವಾಮಿಯವರಿಗೆ ಪೂಜೆಗಳನ್ನು ಪೂರ್ಣಗೊಳಿಸಿ ಆನಂತರ ತಾಳಮೇಳ ಮಂಗಳವಾದ್ಯಗಳ ನಡುವೆ ಅಪ್ಪಲಾಯಗುಂಟ ಕ್ಷೇತ್ರದ ಬೀದಿಗಳಲ್ಲಿ ಸ್ವಾಮಿಯವರ ಪಲ್ಲಕ್ಕಿ ಉತ್ಸವ ನಯನ ಮನೋಹರವಾಗಿ ಸಾಗಿತು. ಇನ್ನು ವಾರ್ಷಿಕ ಬ್ರಹ್ಮೋತ್ಸವಗಳ ಅಂಗವಾಗಿ ಅಪ್ಪಲಾಯಗುಂಟ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರಿಗೆ ಮಂಗಳವಾರ ಸಾಯಂಕಾಲ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು. ಸುಂದರವಾಗಿ ಸಜ್ಜುಗೊಳಿಸಿದ ವೇದಿಕೆಯಲ್ಲಿ ಪಟ್ಟು ಪೀತಾಂಬರ, ತಿರುವಾಭರಣ, ಪುಷ್ಪಮಾಲೆಗಳೊಂದಿಗೆ ದಿವ್ಯವಾಗಿ ಅಲಂಕೃತರಾದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿ ಅರ್ಚಕರು ಆಗಮೋಕ್ತವಾಗಿ ವೈದಿಕ ಪೂಜೆಯನ್ನು ನೆರವೇರಿಸಿದರು. ಆನಂತರ ಭಕ್ತರ ಗೋವಿಂದ ನಾಮಸ್ಮರಣೆಗಳು, ವೇದ ಮಂತ್ರೋಚ್ಚಾರಣೆಗಳು, ಮಂಗಳವಾದ್ಯಗಳ ನಡುವೆ ನಯನ ಮನೋಹರವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರಿಗೆ ತಿರುಕಲ್ಯಾಣ ಮಹೋತ್ಸವವನ್ನು ನಿರ್ವಹಿಸಿದರು. ಆನಂತರ ಮಂಗಳವಾರ ರಾತ್ರಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರಿಗೆ ಆಲಯದ ಮಾಡಬೀದಿಗಳಲ್ಲಿ ಸರ್ವಭೂಪಾಲ ವಾಹನ ಸೇವೆ ನಯನ ಮನೋಹರವಾಗಿ ಜರುಗಿತು. ಭಕ್ತರು ಸ್ವಾಮಿಯವರ ವಾಹನ ಸೇವೆಗಳಲ್ಲಿ ಪಾಲ್ಗೊಂಡು ಹೆಜ್ಜೆ ಹೆಜ್ಜೆಗೂ ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು. ತಿರುಪತಿಯ ಅತಿ ಪುರಾತನ ವೈಷ್ಣವ ಕ್ಷೇತ್ರವಾದ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಧ್ವಜ ಅವರೋಹಣದೊಂದಿಗೆ ವೈಭವದಿಂದ ಸಂಪನ್ನಗೊಂಡವು. ಕಲಿಯುಗ ಪ್ರತ್ಯಕ್ಷ ದೈವ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನಾರ್ಥ ತೆರಳಿ ಬರುವ ಅಧಿಕ ಸಂಖ್ಯೆಯ ಭಕ್ತರು ದರ್ಶಿಸುವ ಮತ್ತೊಂದು ಆಲಯ ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯ. ಇಂತಹ ಚರಿತ್ರೆ ಉಳ್ಳ ಶ್ರೀ ಗೋವಿಂದರಾಜಸ್ವಾಮಿ ಸನ್ನಿಧಿಯಲ್ಲಿ
ಟಿಟಿಡಿ ಆಧ್ವರ್ಯದಲ್ಲಿ ನೆರವೇರುತ್ತಿರುವ ಬ್ರಹ್ಮೋತ್ಸವಗಳ ಕೊನೆಯ ದಿನ ಮಂಗಳವಾರ ಸಾಯಂಕಾಲ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರು ಬಂಗಾರದ ತಿರುಚಿಯಲ್ಲಿ ಆಸೀನರಾಗಿ ಮಂಗಳವಾದ್ಯಗಳ ನಡುವೆ ಮಾಡಬೀದಿಗಳಲ್ಲಿ ವಿಹರಿಸುತ್ತಾ ಭಕ್ತರಿಗೆ ಅಭಯ ಪ್ರದಾನವಿತ್ತರು. ನಂತರ ಆಲಯದ ಧ್ವಜಸ್ತಂಭದ ಬಳಿ ಉತ್ಸವ ಮೂರ್ತಿಗಳನ್ನು ಆಸೀನರಾಗಿಸಿ ಗರುಡ ಗದ್ಯ ಹೇಳುತ್ತಾ ಗರುಡನ್ಮಂತನಿಗೆ ಅಭಿಷೇಕವನ್ನು ನಿರ್ವಹಿಸಿದರು. ಆನಂತರ ಗರುಡ ಧ್ವಜ ಅವರೋಹಣವನ್ನು ಆಗಮುಕ್ತವಾಗಿ ನಿರ್ವಹಿಸಿ ಮಂಗಳಾರತಿಯನ್ನು ಸಮರ್ಪಿಸಿದರು. ಸ್ವಸ್ತಿ ಸೂಕ್ತವಾಗಿ ಸ್ವಾಮಿಯವರ ಪಾದಗಳ ಬಳಿ ಗರುಡ ಧ್ವಜಪಟವನ್ನು ಇಟ್ಟು ಪೂಜೆಯನ್ನು ನಿರ್ವಹಿಸಿ ಆಲಯದ ಯಾಗಶಾಲೆಯಲ್ಲಿ ವೈದಿಕ ಕ್ರತುವು ನಿರ್ವಹಿಸಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಿ ಆನಂತರ ಕಂಕಣ ಭಟ್ಟರ್ ಅರ್ಚಕರಿಗೆ ಆಲಯ ಮರ್ಯಾದೆಯೊಂದಿಗೆ ಸತ್ಕರಿಸಿದರು. ಕಾಶ್ಮೀರದ LOC 12ನಲ್ಲಿರುವ ಶ್ರೀ ಶಾರದಾಂಬಾ ದೇವಸ್ಥಾನದಲ್ಲಿ ಇದೇ ತಿಂಗಳಿಂದ ಪೂಜೆಗಳು ಪ್ರಾರಂಭವಾಗಲಿವೆ. ಇದೇ ತಿಂಗಳ 12ನೇ ತಾರೀಕಿನಿಂದ ಪೂಜೆಗಳು ಪುನಃ ಪ್ರಾರಂಭವಾಗಲಿದೆ ಎಂದು ಮಠದ ಅಧ್ಯಕ್ಷರಾದ ಶ್ರೀಯುತ ರವೀಂದ್ರ ಪಂಡಿತ್ ರವರು SVBCಯೊಂದಿಗೆ ತಿಳಿಸಿದರು. ದೈವ ಭಕ್ತರೆಲ್ಲರೂ ತೆರಳಿ ತಾಯಿ ಶಾರದಾ ಮಾತೆಯನ್ನು ದರ್ಶಿಸಬಹುದು ಎಂದು ವಿನಂತಿಸಿದರು. नमस्कार जी, मैं रविंद्र पंडित आज शारदा मंदिर LOC T12 से आज ज्येष्ठ मास की द्वादशियां में और यहाँ पे विशेष तौर पे हमने प्रार्थना करी और बहुत बहुत बधाई है जी हमारे राजीव घाई साहब को, उनको जो पुरस्कार मिला है राष्ट्रपति के द्वारा। तो ऐसा सम्मान से ना सिर्फ फौज खुश है बल्कि हम लोग भी सारे ही बड़े खुश हैं। आपका दौर यहाँ बड़ा सराहनीय रहा और बहुत बहुत शुभकामनाएं आपको, बहुत बहुत बधाई। हम चाहते हैं आप फिर से यहाँ आए। अब ऐसा नहीं है कि आपका यहाँ टेन्योर ख़त्म हो गया तो आप शारदा मंदिर को भूल जाएं, तो आप आ जाइए महाराज, आपका आमंत्रित करते हैं। बहुत बहुत धन्यवाद। जय हो, सी यू सर। ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ.
ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಬಯ್ಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ ಗೋವಿಂದ ಗೋವಿಂದ. ಕೋಲಾರ ಜಿಲ್ಲೆ ಮುಳುಬಾಗಿಲಿನ ನರಸಿಂಹ ತೀರ್ಥದ ಶ್ರೀಪಾದರಾಜರ ಮಠದಲ್ಲಿ ಶ್ರೀಪಾದರಾಜರ ಆರಾಧನಾ ಮಹೋತ್ಸವಗಳು ಅತ್ಯಂತ ವೈಭವದಿಂದ ಜರುಗುತ್ತಿವೆ. ಈ ನಿಮಿತ್ತ ಶ್ರೀ ವ್ಯಾಸರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ ವಿದ್ಯಾಶ್ರೀಷತೀರ್ಥ ಶ್ರೀಪಾದಂಗಳವರು, ಶ್ರೀಪಾದರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು ಹಾಗೂ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ವೈಭವದಿಂದ ಜರುಗಿತು. ತರುವಾಯ ತ್ರಿಮಠಾಧೀಶರಿಂದ ಶ್ರೀಪಾದರಾಜರ ಮೂಲ ಬೃಂದಾವನಕ್ಕೆ ಫಲಪಂಚಾಮೃತಾಭಿಷೇಕ ವೈಭವದಿಂದ ಜರುಗಿತು. ಬಳಿಕ ಬೆಳ್ಳಿ ಕವಚಗಳು, ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಪೂಜಿಸಲಾಯಿತು. ತರುವಾಯ ಬ್ರಹ್ಮೋತ್ಸವವು ಸಹಸ್ರಾರು ಭಕ್ತರ ನಡುವೆ ವೈಭವದಿಂದ ಜರುಗಿತು. ಆನಂತರ ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ತ್ರಿಮಠಾಧೀಶರಿಂದ ಅನುಗ್ರಹ ಸಂದೇಶ ಕಾರ್ಯಕ್ರಮ ಜರುಗಿತು.
ಆರಾಧನಾ ಮಹೋತ್ಸವದ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಅಭಿನಂದಿಸಬೇಕಾದದ್ದು ಶ್ರೀಪಾದರಾಜರ ಮಠಾಧೀಶರಾದ ಶ್ರೀ ಸುಜೇಂದ್ರ ತೀರ್ಥ ಶ್ರೀಪಾದರು. 1 ತಿಂಗಳ ಕಾಲ ನರಸಿಂಹ ಜಯಂತಿ ದಿವಸ ಪ್ರಾರಂಭ ಆದ ಈ ಉತ್ಸವ ಇಲ್ಲಿಯವರೆಗೆ ಪ್ರತಿನಿತ್ಯ ನಡೆದು ಬಂದಿದೆ. ಎಲ್ಲ ಮಠಾಧಿಪತಿಗಳು ವಿದ್ವಾಂಸರು ಆಗಮಿಸಿ ಈ ದಿವಸಗಳಲ್ಲಿ ಒಂದು ದಾನ ಕಾರ್ಯವನ್ನು ವಿಶೇಷವಾಗಿ ನಡೆಸಿದ್ದಾರೆ. ಪ್ರತಿನಿತ್ಯವೂ ಅಲಂಕಾರ ಪಂಕ್ತಿ ಮೊದಲಾದವುಗಳನ್ನು ಶ್ರೀಪಾದರು ಗೋಪಿನಾಥ ದೇವರ ಪೂಜೆಗೆ ಅಂಗವಾಗಿ ಅದನ್ನೆಲ್ಲ ನಡೆಸ್ತಾ ಇದ್ದಾರೆ. ನಮ್ಮ ಮಾಧ್ವ ಪರಂಪರೆಯ ಒಂದು ಇತಿಹಾಸ ಪುಟಗಳಲ್ಲಿ ಅಚ್ಚಳಿಯದೆ ತನ್ನ ವೈಭವವನ್ನು ಕಾಲಕ್ಕೆ ಪ್ರದರ್ಶಿಸ್ತಾ ಬಂದಿರತಕ್ಕಂತಹ ದಿವ್ಯ ಕ್ಷೇತ್ರ ಮುಳಬಾಗಿಲಿನ ಕ್ಷೇತ್ರ. ದ್ವೈತ ಸಿದ್ಧಾಂತದ ತತ್ವಗಳ ಮೇಲೆ ಪರವಾದಿಗಳು ಆಕ್ಷೇಪಗಳನ್ನು ಎತ್ತಿದಾಗ ಜೀವಬ್ರಹ್ಮರ ಭೇದ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿ ವಿಜಯ ಸ್ತಂಭವನ್ನು, ಅದೇ ರೀತಿಯಾಗಿ ವಿಜಯದ ಸಂಕೇತವಾಗಿ ನರಸಿಂಹದೇವರ ದಿವ್ಯವಾದಂತಹ ಪ್ರತಿಮೆಯನ್ನು ತಮ್ಮ ತಪಶಕ್ತಿಯಿಂದ ಅಂಗಾರದಿಂದ ಇಲ್ಲಿ ಬರೆದು ಆ ಭಗವಂತನನ್ನು ವಿಶೇಷವಾಗಿ ಆರಾಧಿಸಿದಂತಹ ಆಚಾರ್ಯರ 4 ಜನ ಸನ್ಯಸ್ತ ಶಿಷ್ಯರಲ್ಲಿ ಕಡೆಯವರಾದಂತಹ ಅಕ್ಷೋಭ್ಯ ತೀರ್ಥರ ವಾದಕ್ಷೇತ್ರ ಇದಾಗಿದೆ. ಬೆಂಗಳೂರಿನ ರಾಜಾಜಿನಗರದ 5ನೇ ಬ್ಲಾಕ್ನಲ್ಲಿರುವ ಶ್ರೀ ಬಾಲದಂಡಾಯುಧಪಾಣಿ ದೇವಸ್ಥಾನದಲ್ಲಿ ವಿಶಾಖ ನಕ್ಷತ್ರದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಪಂಚಾಮೃತಾಭಿಷೇಕವನ್ನು ಮಾಡಲಾಯಿತು. ಮೊದಲಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರುಗಳಂತಹ ಪಂಚಾಮೃತಗಳು ಹಾಗೂ ಸುಗಂಧ ದ್ರವ್ಯಗಳಾದ ಅರಿಶಿನ, ಕುಂಕುಮ, ಚಂದನಗಳಿಂದ ಅಭಿಷೇಕವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದ ಭಕ್ತರು ಸ್ವಾಮಿಯ ದರ್ಶನವನ್ನು ಪಡೆದು ಧನ್ಯರಾದರು. ಕೃಷ್ಣಗಿರಿ ಜಿಲ್ಲೆ ಕೆಲಮಂಗಲಂ ಗ್ರಾಮದಲ್ಲಿ ನೆಲೆಸಿರುವ ಅತಿ ಪುರಾತನವಾದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮತ್ತು ಮಹಾಕುಂಭಾಭಿಷೇಕ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯದಲ್ಲಿ ಕಳಶ ಸ್ಥಾಪನೆ, ಗಣಪತಿ ಹೋಮ, ಗೋಪೂಜೆ, ಗಂಗಾ ಪೂಜೆ, ಮಹಾಸಂಕಲ್ಪ, ರಕ್ಷಾಬಂಧನ, ವಿಷ್ಣು ಸಹಸ್ರ ಹೋಮ, ಷೋಡಶೋಪಚಾರ ಪೂಜೆ, ವಿಶ್ವಕ್ಸೇನಾರಾಧನೆ, ದೀಪಾರಾಧನೆ, ಮಹಾಪೂರ್ಣಾಹುತಿ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ತರುವಾಯ ಶ್ರೀದೇವಿ ಭೂದೇವಿ ಸಮೇತ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ, ಗರುಡಾಳ್ವಾರ್, ಪಂಚಮುಖಿ ಆಂಜನೇಯ ಸ್ವಾಮಿ, ಕಾಲಭೈರವ ಸ್ವಾಮಿ ನೂತನ ವಿಗ್ರಹಗಳ ಪ್ರತಿಷ್ಠೆ ಕಾರ್ಯಕ್ರಮಗಳನ್ನು ನಿರ್ವಹಿಸಿದರು. ತರುವಾಯ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು ವಿವಿಧ ಹೂಗಳಿಂದ ಅಲಂಕರಿಸಿ ಮಹಾಮಂಗಳಾರತಿಯನ್ನು ನಿರ್ವಹಿಸಿದರು. ಕುಂಭಾಭಿಷೇಕದ ಪ್ರಯುಕ್ತ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆದು ತೀರ್ಥಪ್ರಸಾದವನ್ನು ಸ್ವೀಕರಿಸಿದರು. ಕೋಲಾರ ಜಿಲ್ಲೆಯ ರಾಜಪೇಟೆ ರಸ್ತೆಯಲ್ಲಿ ನೆಲೆಸಿರುವ ಗಂಗಮ್ಮ ತಾಯಿ ದೇವಸ್ಥಾನದಲ್ಲಿ ಚಂಡಿ ಹೋಮವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಯಿತು. ಇದರ ನಿಮಿತ್ತ ಆಲಯದಲ್ಲಿ ಕಳಶಗಳನ್ನು ಸ್ಥಾಪಿಸಿ ಪೂಜಿಸಲಾಯಿತು. ತರುವಾಯ ಆಲಯದ ಮುಂಭಾಗದಲ್ಲಿ ಹೋಮಕುಂಡವನ್ನು ನಿರ್ಮಿಸಿ ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ ದೇವಿ ಮಹಾತ್ಮೆ ಪಾರಾಯಣದೊಂದಿಗೆ ಶ್ರೀ ಚಂಡಿ ಹೋಮವನ್ನು ಆಚರಿಸಲಾಯಿತು. ಶ್ರೀ ಚಂಡಿ ಹೋಮವನ್ನು ಆಚರಿಸಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಆನಂತರ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಚಂಡಿ ಹೋಮದಲ್ಲಿ ಪಾಲ್ಗೊಂಡು ಧನ್ಯರಾದರು. ಹೊಸೂರಿನ ಅತ್ಯಂತ ಪ್ರಸಿದ್ಧವಾದ ಮಹಾಪ್ರತ್ಯಂಗಿರಾದೇವಿ ದೇವಸ್ಥಾನದಲ್ಲಿ ದೇವಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು.
ಹುಣ್ಣಿಮೆಯಂದು ಹೊಸೂರು ಶ್ರೀ ಮಹಾಪ್ರತ್ಯಂಗಿರಾದೇವಿ ದೇವಸ್ಥಾನದಲ್ಲಿ ಭಕ್ತರು ತಮ್ಮ ಕುಟುಂಬದೊಂದಿಗೆ ಒಟ್ಟುಗೂಡಿ ರಾಹುಕೇತು ಪೂಜೆಗಳನ್ನು ನಿರ್ವಹಿಸುವುದು ಪ್ರತೀತಿ. ಆ ರೀತಿಯಲ್ಲಿ ಇಂದು ಪೌರ್ಣಿಮೆಯಂದು ಈ ದೇವಸ್ಥಾನದಲ್ಲಿ ಮಹಾಯಾಗ ನಡೆಯಿತು. ಇದರಲ್ಲಿ ಭಕ್ತರು ಅಖಂಡ ಯಾಗದಲ್ಲಿ ಪಾಲ್ಗೊಂಡಿದ್ದರು. ತಮಿಳುನಾಡು ಮಾತ್ರವಲ್ಲದೆ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಿಂದ ನೂರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಮೈಸೂರಿನ ಜಯನಗರದಲ್ಲಿರುವ ಇಸ್ಕಾನ್ ದೇವಾಲಯದಲ್ಲಿ ವಿಶೇಷ ಉತ್ಸವಾದಿ ಪೂಜೆಗಳು ಜರುಗಿದವು. ಮೈಸೂರಿನ ಇಸ್ಕಾನ್ ಉಪಾಧ್ಯಕ್ಷರಾದ ಕಾರುಣ್ಯ ಸಾಗರ್ ದಾಸ್ರವರ ನೇತೃತ್ವದಲ್ಲಿ ಜರುಗಿದವು. ಇದರ ಅಂಗವಾಗಿ ಮೊದಲಿಗೆ ದೇವಾಲಯದ ಆವರಣದಲ್ಲಿ ಪವಿತ್ರ ದ್ರವ್ಯಗಳನ್ನು ತುಂಬಿದ ಕಳಶಗಳನ್ನು ಪ್ರತಿಷ್ಠಾಪಿಸಿ ಕಳಶ ಪೂಜೆಯನ್ನು ನಿರ್ವಹಿಸಲಾಯಿತು. ತರುವಾಯ ಸ್ನಾನಪೀಠದಲ್ಲಿ ಶ್ರೀಕೃಷ್ಣ ಹಾಗೂ ಬಲರಾಮ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ತದನಂತರ ಕಳಶದಲ್ಲಿರುವ ಹಾಲು, ಮೊಸರು, ಜೇನುತುಪ್ಪ, ಎಳನೀರು ಹಾಗೂ ವಿವಿಧ ಹಣ್ಣುಗಳ ರಸಗಳಿಂದ ವೇದ ಪಾರಾಯಣದೊಂದಿಗೆ ಅಭಿಷೇಕವನ್ನು ನಿರ್ವಹಿಸಲಾಯಿತು. ಆನಂತರ ಉತ್ಸವ ಮೂರ್ತಿಗಳನ್ನು ಅರಿಶಿನ, ಕುಂಕುಮ ಹಾಗೂ ತುಳಸಿ ಮಾಲೆಗಳಿಂದ ಅಲಂಕರಿಸಿ ವಿವಿಧ ಆರತಿಗಳನ್ನು ಬೆಳಗಲಾಯಿತು. ಆನಂತರ ಪ್ರತಿಷ್ಠಾಪಿತ ಕಳಶಗಳಿಂದ ಹಾಗೂ ಪರಿಮಳ ಭರಿತ ಪುಷ್ಪಗಳಿಂದ ಅಭಿಷೇಕವನ್ನು ನಿರ್ವಹಿಸಲಾಯಿತು. ತರುವಾಯ ಶ್ರೀಕೃಷ್ಣ ಹಾಗೂ ಬಲರಾಮ ಉತ್ಸವ ಮೂರ್ತಿಗಳನ್ನು ಸುಗಂಧ ಭರಿತ ಪುಷ್ಪಮಾಲೆಗಳಿಂದ ಕಣ್ಣು ಕೋರೈಸುವಂತೆ ಅಲಂಕರಿಸಿ ಮಹಾಪೂಜೆಯನ್ನು ನೆರವೇರಿಸಲಾಯಿತು. ಆನಂತರ ಭಕ್ತರಿಂದ ದೇವರ ನಾಮ ಸಂಕೀರ್ತನೆಯು ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನರಸಿಂಹ ತೀರ್ಥದಲ್ಲಿ ಜರುಗುತ್ತಿರುವ ಶ್ರೀಪಾದರಾಜರ ವೈಭವೋತ್ಸವಗಳಲ್ಲಿ ಶ್ರೀ ಮೈಸೂರು ರಾಮಚಂದ್ರಾಚಾರ್ಯರವರಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ಜಯದೇವಿ ಸಂಭವನೆ ಜಯ 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 ಧನಂಜಯನ ನಿಜಬಾಂಧವನೇ ಜಯ ಧನಂಜಯನ ರಥಪ್ರದಲ್ಲಿ ನಿಂದವನೇ ಜಯ 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 ರೋಮಕೋಟಿ ಭವನ ಜಯ 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 ಗುಣನಿಧಿಶೀಲ ಪ್ರಭಾವನೆ ಜಯ 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 ಜಯನೆ ವಿರೋಧಿ ಜವನೆ ಜಯ ಪವಮಾನ ಜಯ ಪತಿತ ಪಾವನ ಜಯ ಜಯ ವತ್ಸಭೂತರಿತ ಜಯ ವೇದ ವಿಖ್ಯಾತ ಜಯ ವಿಠಲನ ಭಯವಕುತಿಯಿಂದ ಪೂಜಿಪ ಭಯ ದೂರ ಭವಗರ ಭಕ್ತರಾಧಾರ ಜಯತೂ ಜಯ ಪವಮಾನ ಜಯ ಪತಿತ ಪಾವನ ಜಯ ಜಯ ವತ್ಸಭೂತರಿತ ಜಯ ವೇದ ವಿಖ್ಯಾತ ವಿಜಯ ವಿಠಲನ ಭಯವಕುತಿಯಿಂದ ಪೂಜಿಪ ಭಯ ದೂರ ಭವಗರ ಭಕ್ತರಾಧಾರ ಜಯತೂ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.